ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರಿಯ ಚಾನೆಲ್ ಆಸ್ಟ್ರೋ 369ಗೆ ಸ್ವಾಗತ. ಇಂದು ನಾವು ನೋಡೋದು ಮಕರ ರಾಶಿಯವರ 2026 ಏಪ್ರಿಲ್ ಟು ಡಿಸೆಂಬರ್ ರಾಶಿ ಭವಿಷ್ಯ. ಈ ವರ್ಷ ನಿಮ್ಗೆ ಹೇಗಿರುತ್ತೆ? ಅದೃಷ್ಟ ನಿಮ್ ಜೊತೆ ಇದೆಯಾ? ಕೊನೆವರೆಗೂ ನೋಡಿ. ಒಂದು ಮುಖ್ಯ ಪರಿಹಾರ ಕೂಡ ಇದೆ. ಓವರಾಲ್ ಪ್ರಿಡಿಕ್ಷನ್. ಮಕರ ರಾಶಿಯವರೇ, ಈ ವರ್ಷ ನಿಮ್ಗೆ ಮಿಶ್ರ ಫಲಿತಾಂಶಗಳು ಸಿಗ್ತವೆ. ಕೆಲವು ಕ್ಷೇತ್ರಗಳಲ್ಲಿ ಸವಾಲುಗಳು ಬರಬಹುದು, ಆದರೆ ಇನ್ನೂ ಕೆಲವು ಕಡೆ ನೀವು ತುಂಬಾ ಒಳ್ಳೆಯ ಫಲಗಳನ್ನ ಕಾಣ್ತೀರಾ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಿಮ್ಮ ಶ್ರಮವೇ ನಿಮ್ಮ ಅದೃಷ್ಟ ಆಗತ್ತೆ ಈ ವರ್ಷ. ಕೆರಿಯರ್ ಅಂಡ್ ಬಿಸ್ನೆಸ್. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನೀವು ಹಾಕೋ ಪ್ರಯತ್ನ ವ್ಯರ್ಥ ಆಗೋದಿಲ್ಲ. ನೀವು ಮಾಡಿದ ಕೆಲಸಕ್ಕೆ ಮಾನ್ಯತೆ ಮತ್ತು ಯಶಸ್ಸು ಸಿಗತ್ತೆ. ಉದ್ಯೋಗದಲ್ಲಿರೋವರು ಪ್ರಮೋಷನ್ ಅಥವಾ ಹೊಸ ಅವಕಾಶಗಳ ಸಾಧ್ಯತೆ ಇದೆ. ವ್ಯವಹಾರ ಮಾಡ್ತಿರೋರು ಹಠ ಶ್ರಮ ಇಟ್ರೆ ಲಾಭ ಖಚಿತ. ಆದರೆ ಬೇಗ ಫಲಿತಾಂಶ ನಿರೀಕ್ಷಿಸಬೇಡಿ, ಸ್ವಲ್ಪ ಪೇಷನ್ಸ್ ಬೇಕು. ಮನಿ ಅಂಡ್ ಫೈನಾನ್ಸ್. ಈ ವರ್ಷ ಹಣದ ಹರಿವು ಸರಾಗವಾಗಿರುತ್ತೆ, ಆದರೆ ಒಂದು ಸಣ್ಣ ಸಮಸ್ಯೆ, ಉಳಿಸುವಲ್ಲಿ ಕಷ್ಟ ಆಗಬಹುದು. ಅದಕ್ಕೇನ್ ಮಾಡಬೇಕು? ಅನಾವಶ್ಯಕ ಖರ್ಚು ಕಡಿಮೆ ಮಾಡಿ, ಫ್ಯೂಚರ್ ಪ್ಲಾನಿಂಗ್ ಮಾಡಿ. ಭೂಮಿ, ಮನೆ ಅಥವಾ ವಾಹನ ಖರೀದಿ ಯೋಚನೆ ಇದ್ರೆ ಸ್ವಲ್ಪ ಎಕ್ಸ್ಟ್ರಾ ಪ್ರಯತ್ನ ಮಾಡಿದ್ರೆ ಖಂಡಿತ ಸಾಧನೆ ಆಗತ್ತೆ. ಎಜುಕೇಷನ್. ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ವರ್ಷ. ನೀವು ಹಾಕೋ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ. ಫೋಕಸ್ ಇಟ್ಟು ಓದಿದ್ರೆ ಸಕ್ಸಸ್ ನಿಮ್ದಾಗತ್ತೆ. ಲವ್ ಅಂಡ್ ಫ್ಯಾಮಿಲಿ. ಪ್ರೇಮ ಜೀವನದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ನಿಮ್ಮ ಸಂಗಾತಿಗೆ ಗೌರವ ಕೊಡಿ. ಮಾತಿನಲ್ಲೂ ವರ್ತನೆಯಲ್ಲೂ ಮಿತಿ ಇರಲಿ. ಇದನ್ನ ಪಾಲಿಸಿದ್ರೆ ಸಂಬಂಧ ಚೆನ್ನಾಗಿರುತ್ತೆ. ಇಯರ್ ಸೆಕೆಂಡ್ ಹಾಫ್ ತುಂಬಾ ಶುಭ. ಪ್ರೀತಿ, ಮದುವೆ, ವೈವಾಹಿಕ ಜೀವನಕ್ಕೆ ಇದು ಒಳ್ಳೆಯ ಸಮಯ. ಕುಟುಂಬದಲ್ಲಿ ತಪ್ಪು ತಿಳುವಳಿಕೆ ಅವಾಯ್ಡ್ ಮಾಡಿದ್ರೆ ಶಾಂತಿ ಇರುತ್ತೆ. ಹೆಲ್ತ್. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ಬ್ಯಾಲೆನ್ಸ್ಡ್ ಫುಡ್ ತಿನ್ನಿ, ರೂಟೀನ್ ಮೇಂಟೈನ್ ಮಾಡಿ. ಇದರಿಂದ ನೀವು ವರ್ಷವಿಡೀ ಆರೋಗ್ಯವಾಗಿರಬಹುದು. ರೆಮಿಡಿ. ಈ ವರ್ಷದ ಸರಳ ಪರಿಹಾರ. ನಿಮ್ಮ ಜೇಬಿನಲ್ಲಿ ಒಂದು ಬೆಳ್ಳಿಯ ತುಂಡು ಇಟ್ಕೊಳ್ಳಿ. ಇದು ನಿಮಗೆ ಶುಭ ಫಲಗಳನ್ನ ತರುತ್ತೆ ಮತ್ತು ನಕಾರಾತ್ಮಕತೆ ಕಡಿಮೆ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ನಿಮ್ಮ ರಾಶಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಆಸ್ಟ್ರೋ 369 ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.